ಇನ್ನು ಬೆಳಗಾವಿಯಲ್ಲಿ ಶಿಕ್ಷಣ ಇಲಾಖೆಯಿಂದ ಒಂದು ಎಡವಟ್ಟು. ಸತ್ತ ಶಿಕ್ಷಕರ ಹೆಸರನ್ನು ಗಣತಿ ಕಾರ್ಯಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಗಣತಿ ಕಾರ್ಯಕ್ಕೆ ಅಂತ ಏನು ಶಿಕ್ಷಕರ ನೇಮಕ ಆಗಿದೆ, ಅದರಲ್ಲಿ ಮೃತ ಶಿಕ್ಷಕರ ಹೆಸರನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. 31ರಂದು ನಿವೃತ್ತಿ ಹೊಂದ್ತಾ ಇರುವಂತಹ ಶಿಕ್ಷಕರು ಕೂಡ ಆಯ್ಕೆಯಾಗಿದ್ದಾರೆ. 7 ತಿಂಗಳ ಗರ್ಭಿಣಿ, ವಿಶೇಷ ಚೇತನರು ಅವರು ಕೂಡ ನೇಮಕ ಆಗಿದ್ದಾರೆ. ಹಾಗಾಗಿ ಈ ಗೊಂದಲ ಸರಿಪಡಿಸಬೇಕು ಅಂತ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದಾರೆ. ಸಮಸ್ಯೆಗೆ ಸ್ಪಂದಿಸದೇ ಹೋದರೆ ನಾವು ಗಣತಿಗೆ ಬಹಿಷ್ಕಾರ ಹಾಕ್ತೀವಿ ಅಂತಲೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಾದಂತಹ ಎಡವಟ್ಟಿದು. ಮೃತ ಶಿಕ್ಷಕರು, ರಿಟೈರ್ಡ್ ಆಗ್ತಿರೋಂಥವ್ರು, 31 ಮಂದಿ ನಿವೃತ್ತಿ ಹೊಂದ್ತಾ ಇರುವಂತಹ ಶಿಕ್ಷಕರು ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಮೃತ ಶಿಕ್ಷಕರ ಹೆಸರನ್ನು ಕೂಡ ಈ ಕಾರ್ಯಕ್ಕೆ ಅಲ್ಲಿ ಲಿಸ್ಟ್ ಅಲ್ಲಿದೆ. 7 ತಿಂಗಳ ಗರ್ಭಿಣಿನೂ ಸೇರಿಸಿದ್ದಾರೆ, ವಿಶೇಷ ಚೇತನನ್ನು ಕೂಡ ನೇಮಕ ಮಾಡಿದ್ದಾರೆ. ಈ ಎಲ್ಲ ಗೊಂದಲ ಸರಿಪಡಿಸದೆ ಹೋದ್ರೆ ನಾವು ಈ ಗಣತಿಯಲ್ಲಿ ಭಾಗಿನೇ ಆಗಲ್ಲ, ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಒಂದಾದ ಮೇಲೊಂದು ಸಮಸ್ಯೆಗಳ ಸರಮಾಲೆ. ಒಂದೊಂದು ಕಡೆಯಲ್ಲಿ ಒಂದೊಂದು ಸಮಸ್ಯೆಗಳು ಕಾಡ್ತಾ ಇದೆ. ಒಂದು ಕಡೆ ಸರ್ವರ್ ಸಮಸ್ಯೆ, ಮತ್ತೊಂದೆಡೆ ಮ್ಯಾಪ್ನಲ್ಲಿ ಅಡ್ರೆಸ್ಗಳೇ ಸರಿಯಾಗಿ ಗೋಚರ ಆಗ್ತಿಲ್ಲ, ಮಾಹಿತಿಗಳು ಸರಿ ಇಲ್ಲ ಅನ್ನೋದಾದರೆ, ಇತ್ತ ಬೆಳಗಾವಿಯಲ್ಲಿ ಗಣತಿಗೆ ಬರುವಂತಹ ಶಿಕ್ಷಕರ ನೇಮಕ ಏನಾಗಿದೆ ಆ ಲಿಸ್ಟ್ನಲ್ಲೇ ಸಮಸ್ಯೆಗಳು ಕಾಡ್ತಾ ಇದೆ. ಮೃತರ ಹೆಸರನ್ನ ಸೇರಿಸಿದ್ದಾರೆ. ವಿಶೇಷವಾಗಿ ನಾವು ಬಹಳಷ್ಟು ಸಲ ಮಾನ್ಯ ತಹಸೀಲ್ದಾರ್ ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ವಿಶೇಷವಾದಂಥ ಶಿಕ್ಷಕರಿದ್ದಾರೆ. ಬಹಳಷ್ಟು ಶಿಕ್ಷಕರು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಆರೋಗ್ಯದಲ್ಲಿ ನೀವು ತೋರಿಸಿದ್ರೆ ಈಗ ಗರ್ಭಿಣಿ ಸ್ತ್ರೀಯರಿದ್ದಾರೆ, ಆಮೇಲೆ ಹ್ಯಾಂಡಿಕ್ಯಾಪ್ಡ್ ಟೀಚರ್ಸ್ ಇದ್ದಾರೆ, ಕ್ಯಾನ್ಸರು, ಡಯಾಲಿಸಿಸ್ಸು ಅನೇಕ ಶಿಕ್ಷಕರು ಬಳಲುತ್ತಿದ್ದರು. ಅಂಥವರನ್ನು BO ಆಫೀಸಿನಿಂದ ಯಾದಿಯನ್ನು ಮಾಡಿ ಅವರನ್ನು ತೆಗೆದು ಗಣತಿ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯ ನಡೆದಿತ್ತು. ಆ ರೀತಿಯಾಗಿ ಸ್ಪಂದನೆ ಮಾಡಿ ಸಂಘಟನೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘಟನೆ ಅವ್ರ ಜೊತೆ ಕೂಡಿ ಯಾವ ರೀತಿಯಾಗಿ ಗಣತಿ ಮಾಡಬೇಕು, ಯಾವ ಏರಿಯಾಗಳನ್ನು ಹಂಚಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥದ್ದು ಸುಮಾರು 3 ದಿನಗಳಿಂದ ಅವರಿಗೆ ನಾವು ಗೈಡ್ ಮಾಡಿದ್ದೇವೆ. ಅದಾದಾಗ್ಯೂ ಕೂಡ ನಿನ್ನೆ ರಾತ್ರಿ ಸಡನ್ ಆಗಿ ಎಲ್ಲ ಇಂಥ ಶಿಕ್ಷಕರಿಗೆ ಗಣತಿ ಅಲಾಟ್ ಮಾಡಿದ್ದಾರೆ. ವಿಶೇಷವಾಗಿ ನನಗೀಗ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇದ್ದೀನಿ, ಪ್ರೆಗ್ನೆನ್ಸಿ ಇದೆ, 7 ಮಂತ್ಸ್ ಇದೆ ಸರ್. ಬೆಡ್ ರೆಸ್ಟ್ ಹೇಳಿದ್ದಾರೆ ಪೂರ್ತಿಯಾಗಿ, ಆದರೂ ಕೂಡ ಗಣತಿ ಹಾಕಿದ್ದಾರೆ. ಹೇಗೆ ಮಾಡೋದು ಅಂತ ಅವರೇ ನಮಗೆ ಇದಕ್ಕೆ ಪರಿಹಾರ ಸೂಚಿಸಬೇಕು. ಕಷ್ಟ, ತುಂಬಾ ಕಷ್ಟ ಇದೆ ಸರ್. BP ತುಂಬಾ ಜಾಸ್ತಿ ಇದೆ ನಂದು. ಹೀಗಾಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ ಸರ್, ಪೂರ್ತಿಯಾಗಿ ಬೆಡ್ ರೆಸ್ಟ್ ಹೇಳಿದ್ದಾರೆ ನನಗೆ.